ದರ್ಶನ್ ಸರ್ ನಾನು ಒಂದ್ಸಲಿ ಕೇಳಿದ್ದೆ ಆಕ್ಚುಲಿ. ನಾನು ಯೂಶಲಿ ಮಿಸ್ಯೂಸ್ ಮಾಡ್ಕೊಳಲ್ಲ, ಕೇಳಲ್ಲ ಹಂಗೆ. ಒಡೆಯ ಸಿನಿಮಾ ಮಾಡ್ಬೇಕಾದ್ರೆ ಆ ಸಿನಿಮಾ ಆಗಿತ್ತು. ಆ ಟೈಮ್ ಬರ್ಡೇಗೆನ ಮನೆಗೇನೋ ಹೋದಾಗ, ಅಣ್ಣ ಮಾಡ್ತಾ ಇದೀನಿ ನಿಮ್ಮ ಸಿನಿಮಾದಲ್ಲಿ, ಒಳ್ಳೆ ಕ್ಯಾರೆಕ್ಟರ್ ಯಾವ್ದಾನ ಇದ್ರೆ ಮಾಡಿಸಿ ಅಣ್ಣ ಅಂತ. ನನಗೆ ಬೈದು ಬಿಟ್ಟಿದ್ರು ಆಕ್ಚುಲಿ. ಯಾಕೆ ಇಷ್ಟು ಬೇಗ ಸುಸ್ತಾಗೋದ ನೀನು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ, ಹೀರೋ ಆಗಿ ಮಾಡ್ತಿದ್ಯಾ, ಕೊನೆವರೆಗೂ ಕಷ್ಟಪಡು, ಏನು ಆಗ್ದಿಲ್ಲ ಏನೂ ಆಗ್ತಿಲ್ಲ ಅನ್ನೋ ಟೈಮಿಗೆ ನಾನು ಕ್ಯಾರೆಕ್ಟರ್ ಮಾಡಿಸ್ತೀನಿ, ನನಗೇನು ದೊಡ್ಡ ವಿಷಯ ಅಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿಸೋದು. ನೀನು ಹೀರೋ ಅವ್ರು ಯಾವಾಗಲೂ ಹೀರೋ ಹೀರೋ ಅಂತ ಕರೆಯೋದು, ನಾನು ಹೆಸರಿಟ್ಟು ಕರೆಯಲ್ಲ ಅವರು. ಬನ್ರಿ ಹೀರೋ, ಕುತ್ಕೊಳ್ರಿ ಹೀರೋ, ಮಾತಾಡ್ರಿ ಹೀರೋ, ಈ ಥರನೇ ಕರೆಯೋದು, ಹೀರೋ ಅಂತಾನೆ ಮಾತಾಡ್ಸಿದ್ದವರು. ಅಷ್ಟೊತ್ತಿಗಾಗ್ಲಿ ನಾನು 3 ಸಿನಿಮಾ ಮಾಡಿದ್ದೆ. ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ನೀನೊಬ್ಬ ಹೀರೋ ಇವತ್ತು. ನೀನು ಯಾವಾಗ ನಿನ್ನ ಶುಕ್ರವಾರ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ನೀನು ಡೌನ್ ಆಗ್ಬೇಡ, ನೀನ್ ಕೆಳಗಡೆ ಬಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೇಡ, ನೀನು ಮಾಡು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ. ನೀನು ಯಾವತ್ತು ಆಗ್ತಾನೆ ಇಲ್ಲ ನೀನು ಹೀರೋ ಆಗಿ, ನಿಂಗೆ ಬರ್ತಿಲ್ಲ ಪಾತ್ರಗಳಂತೇಳಿ ಅವಾಗ ಮಾಡಿಸ್ತೀನಿ ಅಂತ ಹೇಳಿದ್ರು. ಏನೋ ಅವ್ರು ಹೇಳಿದ್ದು ಬಾಯಾರಿಕೆಯಿಂದ ಸಿನಿಮಾಗಳು ಮಾಡ್ತಾನೆ ಇದ್ದೀನಿ. ಬಟ್ ಒಂದಿನ ಮಾಡ್ಬೇಕು ಆಸೆ, ಬಟ್ ಮಾಡಿ ಬೈದಿದ್ರು ನನಗೆ, ಹೀರೋ ಆಗಿ ಮಾಡ್ತಿದ್ವಿ, ಹೀರೋ ಆಗಿ ಮಾಡು ನೀನು ಅಂತ ಹೇಳಿದ್ರು. ಬರ್ಲಿ ಸರ್, ಈಚೆ ಬರ್ಲಿ, ಎಲ್ಲ ಅವ್ರದ್ದೇನು ಕಷ್ಟಗಳಿದೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಮೇಲೆ, ಅದು ಹಣೆ ಬರದಲ್ಲಿ ಇತ್ತು, ಮಾಡಬೇಕು ಅನ್ನೋ ಋಣ ನಮ್ಮಲ್ಲಿದ್ದರೆ ಆಬ್ವಿಯಸ್ಲಿ ಯಾರಿಗಿಷ್ಟ ಇರಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ.